Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಇವತ್ತೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಯೂಶಲಿ ಇದು ಯೂನಿವರ್ಸಲ್ ಪ್ರಾಬ್ಲಮ್. ಇದು ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗೋದು ಯೂನಿವರ್ಸಲ್ ಪ್ರಾಬ್ಲಮ್ಮು. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಆಯಿತಾ. ಸೊ ನನಗೆ ಗೊತ್ತಿರೋವಂಥ ಒಂದಷ್ಟು ಟಿಪ್ಸು ಆ್ಯಂಡ್ ನನ್ನ ಫ್ರೆಂಡ್ಸು ಅದನ್ನು ಟ್ರೈ ಮಾಡಿ ಅವರಿಗೆ ಬಂದಿರೋ ರಿಸಲ್ಟ್ಸು. ಸೊ ಈ ಬೇಸಿಸ್ ಮೇಲೆ ನಾನು R&D ಮಾಡಿದ್ದು ಆ್ಯಂಡ್ ಖುದ್ದಾಗಿ ಒಂದು ಸ್ವಲ್ಪ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಆ ಬೇಸಿಸ್ ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ವೆಯ್ಟ್ ಲಾಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಇವಾಗ ಹೇಗಾಗೋಗಿದೆ ಅಂತಂದರೆ, ನೀವು ಸ್ವಲ್ಪ ತಿಂದ್ರೂ ಜಾಸ್ತಿ, ತಿಂದಿಲ್ಲ ಅಂದ್ರೂ ಕಡಿಮೆ. ಸೊ ಹಾಗಾಗೋಗಿದೆ ಇವಾಗ ಪ್ರಪಂಚ. ನಾವು ಏನು ಇಂಟೇಕ್ ಮಾಡ್ತಿದ್ವಿ ಫುಡ್ಡು ಯಾವುದು ಪ್ಯೂರ್ ಆಗಿಲ್ಲ. ಸೊ ಎಲ್ಲ ಕೆಮಿಕಲ್ ಬೇಸ್ಡ್ ಫುಡ್ ಬರ್ತಾ ಇರೋದು. ಆ್ಯಂಡ್ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಇನ್ಫ್ಯಾಕ್ಟ್ ನಮಗೆ ಒಂದೊಂದ್ಸತಿ ಗೊತ್ತಾಗೋದಿಲ್ಲ. ಸೊ ನಾನು ಏನು ಆಚೆ ಕಡೆದು ತಿಂತಿಲ್ವಲ್ಲ, ನಾನು ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ಸ್ಟ್ರೆಸ್ಗೂ ವೆಯ್ಟ್ ಗೇನ್ ಆಗುತ್ತೆ. ಸ್ಟ್ರೆಸ್ಸಿಗೆ ಮುಖ್ಯವಾಗಿ ಇವಾಗ ಜಾಸ್ತಿ ಕಾಯಿಲೆಗಳು ಬರ್ತಿರೋದೇ ಸ್ಟ್ರೆಸ್ಸಿಂದ. ಸೊ ಸ್ಟ್ರೆಸ್ಸಿಗೆ ವೆಯ್ಟ್ ಗೇನ್ ಆಗ್ತೀವಿ. ಮೊದಲು ಕಾಸಸ್ನ ತಿಳ್ಕೊಬೇಕು, ಯಾಕೆ ನಮಗೆ ವೆಯ್ಟ್ ಗೇನ್ ಆಗ್ತಿದೆ ಅಂತ. ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ನಾವು ತುಂಬ ಜಂಕ್ ಫುಡ್ ತಿಂತಿದ್ರೆ ವೆಯ್ಟ್ ಗೇನ್ ಆಗುತ್ತಲ್ವಾ. ಸೊ ಸಿಂಪಲ್ಲಾಗಿ ನನಗೆ ಗೊತ್ತಿರೋಂಥಷ್ಟು ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇದನ್ನು ಅಳವಡಿಸ್ಕೊಡಿ. ಸೊ 100% ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ರೆಗ್ಯುಲರಾಗಿ ನೀವು ಮೇಂಟೈನ್ ಮಾಡ್ಕೊಂಡ್ಬಿಡ್ಬೇಕು, ಓಕೆನಾ. ಸೊ ಫಸ್ಟ್ ಫುಡ್ ಯಾವುದಪ್ಪ ಅಂತಂದರೆ ಎಗ್. ಸೊ ನಾನ್ ವೆಜ್ ತಿನ್ನೋರಿಗೆ ಎಗ್ಗು, ಎಲ್ಲೋನ ತಿನ್ನಬೇಡಿ, ವೈಟ್ ಮಾತ್ರ ತಿನ್ನಿ, ಓಕೆನಾ. ಸೊ ಎಗ್ ತಿನ್ನೋರು. ಆ್ಯಂಡ್ ಬೇಕಾದರೆ ನೀವು ಒಂದು ಫುಲ್ಲು ಎಗ್ನ ತಿಂದು ಇನ್ನು ನೀವೇನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಬರೀ ವೈಟ್ ಮಾತ್ರ ತಿನ್ನಿ. ಒಳಗಡೆ ಇರೋ ಎಲ್ಲೋ ಪಾರ್ಟ್ನ ತೆಗೆದು ವೈಟ್ ಮಾತ್ರ ತಿನ್ನಿ, ಸರಿನಾ. ಸೊ ಇದು ಒಂದು. ಆ್ಯಂಡ್ ಇನ್ನೊಂದು ಸ್ವೀಟ್ ಪೊಟ್ಯಾಟೊ. ಸೊ ಇದು ಕೂಡ ತುಂಬಾ ಒಳ್ಳೆಯದು, ಗೆಣಸು. ಸೊ ನಾವು ಯೂಶಲಿ ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾತ್ರ ಅದನ್ನು ನಾವು ತಿಂತೀವಿ. ಆ್ಯಂಡ್ ಯೂಶಲಿ ಬೇರೆ ಟೈಮಲ್ಲೆಲ್ಲ ನಾವು ಮರ್ತೋಗಿರ್ತೀವಿ ಇನ್ ದ ಸೆನ್ಸ್, ನಾವು ಅದ್ರ ಪಕ್ಕದಲ್ಲಿದ್ದರೂ ಅದನ್ನು ನಾವು ಪರ್ಚೇಸೇ ಮಾಡೋದಿಲ್ಲ ನಾವು. ಸೊ ಹಾಗೆ ಹಾಗಾಗೋಗಿರುತ್ತೆ ನಮಗೆ. ಸೊ ವಿಚ್ ಇಸ್ ರಾಂಗ್. ನಾವು ಸ್ವೀಟ್ ಪೊಟ್ಯಾಟೊನ ತಿನ್ನಬೇಕು. ಸೊ ಜಾಸ್ತಿ ತಿನ್ನೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಸ್ಲೈಸು ಚಿಕ್ಕದಾಗಿ ಅದೊಂದು ಕೂಡ ಕನ್ಸ್ಯೂಮ್ ಮಾಡ್ಬೋದು, ತುಂಬಾ ಒಳ್ಳೆಯದು. ಆ್ಯಂಡ್ ಆ್ಯಪಲ್, ಫ್ರೂಟ್ಸಲ್ಲಿ ಇದು ಕೂಡ ತುಂಬಾ ಒಳ್ಳೆಯದು. ಸೊ ಇದು ಕೂಡ ನಿಮ್ಮ ಫುಡ್ಡಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಪಲ್ ಕೂಡ ಅಷ್ಟೇ, ಹೇಳ್ತಾರಲ್ಲ 1 ಆ್ಯಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ಅಂತ. ಸೊ ಹಾಗೆ ಸೊ ಆ್ಯಪಲ್ನ ತಿನ್ನಿ, ಒಂದು ಆ್ಯಪಲ್ ಫ್ರೂಟಲ್ಲಿ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಫ್ರೂಟ್ ಅಲ್ಲ, ನೆಕ್ಸ್ಟ್ ಏನಪ್ಪ ಅಂತಂದರೆ ಟಿಪ್ಪು, ಚೆನ್ನಾಗಿ ನೀರು ಕುಡಿಬೇಕು. ಫಸ್ಟು ನಾವು ನೀರು ಕುಡಿಯೋದೇ ಇಲ್ಲ. ನಾವು ಒಂದ್ಸತಿ ಏನಾದರೂ ನಾವು ಕೆಲಸದಲ್ಲಿ ಕೂತ್ಕೊಂಡ್ವಿ ಅಂತಂದರೆ ಮರ್ತೇ ಹೋಗಿರ್ತೀವಿ. ಸೊ ನಾವು ಯಾವುದ್ರ ಬಗ್ಗೆನೂ ನಾವು ಕಾನ್ಸಂಟ್ರೇಟೇ ಮಾಡೋಲ್ಲ, ಬರೀ ಕೆಲಸ ಇದೇ ಆಗೋಗಿರುತ್ತೆ. ಚೆನ್ನಾಗಿ ನೀರು ಕುಡಿಬೇಕು. ಆ್ಯಂಡ್ ನೆಕ್ಸ್ಟು ಮಜ್ಜಿಗೆನ ಕುಡಿಬೋದು, ಮೊಸರಲ್ಲ ಮಜ್ಜಿಗೆ ಕುಡಿಬೇಕು, ಓಕೆನಾ. ಸೊ ಮಜ್ಜಿಗೆಯಲ್ಲಿ ನಮಗೆ ವೆಯ್ಟ್ ಲೂಸ್ ಮಾಡೋದಷ್ಟು ಅದರಲ್ಲಿ ಕೆಪಾಸಿಟಿ ಇರುತ್ತೆ ಆ್ಯಂಡ್ ಕೇಪಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಮಜ್ಜಿಗೆನ ಕುಡೀರಿ, ಕರ್ಡಲ್ಲ, ಓಕೆನಾ. ಮಜ್ಜಿಗೆಗೂ ಕರ್ಡ್ಗೂ ವ್ಯತ್ಯಾಸ ಇದೆ. ಸೊ ಮಜ್ಜಿಗೆ ಕುಡಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ನಮ್ಗೆ ಸಿಕ್ಕಾಪಟ್ಟೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಬೇಕು ಅಂತೆಲ್ಲ ಅಂದಾಗ ಪಾಪ್ಕಾರ್ನ್ ತಿನ್ಬೋದು. ಸೊ ಬೇರೆ ಎಲ್ಲನೂ ಚಾಟ್ಸು, ಸೊ ಅದು ತಿನ್ನೋ ಬದಲು ಸೊ ಪಾಪ್ಕಾರ್ನ್ ತಿನ್ನೋದ್ರಿಂದ ಅದರಲ್ಲೂ ಕ್ಯಾಲರೀಸ್ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಸೊ ಪಾಪ್ಕಾರ್ನ್ ತಿನ್ಬೋದು. ಆ್ಯಂಡ್ ಮಕಾನ್ ಅಂತ ಇನ್ನೊಂದು ಬರುತ್ತೆ. ಸೊ ಅದು ಕೂಡ ಪಾಪ್ಕಾರ್ನ್ ಥರನೇ ಇರುತ್ತೆ. ಸೊ ಅದು ಕೂಡ ನೀವು ತಿನ್ಬೋದು, ಅದು ಕೂಡ ತುಂಬ ಒಳ್ಳೆಯದು. ಸೊ ಇಷ್ಟು ನನಗೆಷ್ಟು ಗೊತ್ತಿದೆಯೋ ವೆಯ್ಟ್ ಲಾಸ್ ಮಾಡೋದಕ್ಕೆ ಟಿಪ್ಸು ಒಂದಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅಳವಡಿಸ್ಕೊಳ್ಳಿ. ಆ್ಯಂಡ್ ಮುಖ್ಯವಾಗಿ ವೈಟ್ ಶುಗರ್, ಇಟ್ಸ್ ಸೋ ಬ್ಯಾಡ್. ನಿಜವಾಗ್ಲೂ ಹೇಳ್ತೀನಿ, ಅದನ್ನು ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು. ಸೊ ವೈಟ್ ಶುಗರ್ ತೊಗೊಳೋದನ್ನು ನಿಲ್ಲಿಸ್ಬಿಡಿ. ನಿಮ್ಗೆ ಬೇಕಾದರೆ ಅದ್ರ ಬದಲಾಗಿ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಜಾಗ್ರಿ ಬರುತ್ತಲ್ಲ, ಸೊ ಬೆಲ್ಲನ ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ. ಆ್ಯಂಡ್
ಕೆಫಿನ್ನ ಕಡಿಮೆ ಮಾಡಿ, ಟೀ ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಿ, ಬಿಸಿನೀರನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಸೊ ಇದೆಲ್ಲ ಮಾಡೋದ್ರಿಂದ ಆ್ಯಂಡ್ ಎಕ್ಸಸೈಸ್ ಮಾಡೋದ್ರಿಂದ ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್, ಹೇಳ್ದಷ್ಟು ಸುಲಭ ಇಲ್ಲ, ಬಟ್ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಫರ್ಟ್ ಹಾಕಿ ನಾವು ರಿಸಲ್ಟ್ಸ್ನ ಪಡ್ಕೋಬೇಕಾಗತ್ತೆ. ಓಕೆನಾ? ಸೊ ನಂಗೆ ಒಂದಷ್ಟು ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಅಳವಡಿಸ್ಕೊಳ್ಳಿ, 100% ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಬಂದಾದಮೇಲೆ ರಿಸಲ್ಟ್ಸ್ ಬಂತಾ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.